ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯಾಗಿದೆ. ಈ ಸಂದರ್ಭದಲ್ಲಿ ಅಯೋಧ್ಯೆಗೆ ಹೋಗಿ ಹಲವಾರು ಭಕ್ತರು ದರ್ಶನವನ್ನ ಪಡೆದಿದ್ದಾರೆ. ಹಲವು ಉದ್ಯಮಿಗಳು, ರಾಜಕೀಯ ನಾಯಕರು, ಸಿನಿ ಪ್ರಮುಖರು, ಕ್ರೀಡಾಪಟುಗಳು, ಸಾಧು ಸಂತರು ಹೀಗೆ ಎಲ್ಲರೂ ರಾಮನ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಹಿಂದೂ ಭಕ್ತರೇ ಅಲ್ಲದೆ ಆಶ್ಚರ್ಯವೆನಿಸುವಂತೆ ಮುಸ್ಲಿಂ ಬಾಂಧವರು ಸಹ ಅಯೋಧ್ಯೆಗೆ ಭೇಟಿ ನೀಡಿ ರಾಮನ ದರ್ಶನ ಪಡೆದು ಸೌಹಾರ್ದತೆಯನ್ನ ಮೆರೆದಿದ್ದಾರೆ. ಅಯೋಧ್ಯೆಯಲ್ಲಿ ಬಾಲರಾಮನ ದರ್ಶನವನ್ನ ಪಡೆಯಲು 350 ಮುಸ್ಲಿಂ ಬಾಂಧವರು ಏಕೆ ಭೇಟಿ ನೀಡಿದರು? ಸೌದಿಯ ರಾಜ ಅಯೋಧ್ಯೆಗೆ ನೀಡಿದ ಕೊಡುಗೆ ಎಂಥದ್ದು? ಮುಂಬೈಯಿಂದ ಕಾಲ್ನಡಿಗೆಯಲ್ಲಿ ಬಂದು ಅಯೋಧ್ಯೆಯಲ್ಲಿ ರಾಮನ ದರ್ಶನ ಪಡೆದ ಮುಸ್ಲಿಂ ಮಹಿಳೆ ಯಾರು? ಇನ್ನು ದುಬೈಯಲ್ಲಿ ನಿರ್ಮಾಣವಾಗುತ್ತಿರುವ ಪ್ರಥಮ ಹಿಂದೂ ದೇವಾಲಯ ಯಾವುದು? ಅದರ ವಿಶೇಷತೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಯೋಧ್ಯೆಯ ರಾಮ ಮಂದಿರಕ್ಕೆ 350 ಮಂದಿ ಮುಸ್ಲಿಂ ಬಾಂಧವರು ಭೇಟಿ ನೀಡಿ ರಾಮನ ದರ್ಶನವನ್ನ ಪಡೆದಿದ್ದಾರೆ. ಇದು ಆಶ್ಚರ್ಯ ಎನಿಸಿದ್ರು ನಿಜವೇ. ಹೌದು, ರಾಮ ಮಂದಿರಕ್ಕೆ 350 ಮುಸ್ಲಿಂ ಬಾಂಧವರು ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ನೀಡಿ ರಾಮನ ದರ್ಶನವನ್ನ ಪಡೆದಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಬೆಂಬಲಿತ ಮುಸ್ಲಿಂ ರಾಷ್ಟ್ರೀಯ ಮಂಚ್ ನೇತೃತ್ವದ ತಂಡ ಜನವರಿ 25ರಂದು ಅಯೋಧ್ಯೆಗೆ ಭೇಟಿ ನೀಡಿ ರಾಮನ ದರ್ಶನವನ್ನ ಪಡೆದಿದ್ದಾರೆ. ರಾಮನಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇದು ನಿಜಕ್ಕೂ ಆಶ್ಚರ್ಯವನ್ನುಂಟು ಮಾಡುವ ಸಂಗತಿಯಾಗಿದೆ. 350 ಮುಸ್ಲಿಂ ಬಾಂಧವರು ಲಕ್ನೋದಿಂದ 6 ದಿನಗಳ ಕಾಲ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸಿ 150 ಕಿಲೋಮೀಟರ್ ಅನ್ನು ಕ್ರಮಿಸಿ ಅಯೋಧ್ಯೆಗೆ ತಲುಪಿ ರಾಮನ ದರ್ಶನವನ್ನ ಪಡೆದಿದ್ದಾರೆ. ತೀವ್ರ ಚಳಿಯನ್ನು ಲೆಕ್ಕಿಸದೆ ಕಾಲ್ನಡಿಗೆಯಲ್ಲಿ ಲಕ್ನೋದಿಂದ ಅಯೋಧ್ಯೆಗೆ ಬಂದ ಈ 350 ಮುಸ್ಲಿಮರ ಈ ಕಾರ್ಯವನ್ನ ಹಲವರು ಮೆಚ್ಚಿ ಕೊಂಡಾಡಿದ್ದಾರೆ. ಇನ್ನು ಕೆಲವರು ಇವರ ಈ ಕಾರ್ಯಕ್ಕೆ ಆಶ್ಚರ್ಯಪಟ್ಟಿದ್ದಾರೆ. ಒಟ್ಟಾರೆಯಾಗಿ ಮುಸ್ಲಿಂ ಬಾಂಧವರ ಈ ಅಯೋಧ್ಯೆಯ ಭೇಟಿಯು ಏಕತೆ, ಸಮಗ್ರತೆ, ಸಾಮರಸ್ಯತೆ, ಸಹೋದರ ಭಾವ ಸಂದೇಶವನ್ನ ಎಲ್ಲೆಡೆ ರವಾನಿಸುತ್ತಿದೆ. ಇನ್ನು ಈ ಮಧ್ಯೆ ಸೌದಿಯ ರಾಜ ಅಯೋಧ್ಯೆಯ ರಾಮ ಮಂದಿರ ದೇವಾಲಯಕ್ಕೆ ದೊಡ್ಡ ಮೊತ್ತದ ದೇಣಿಗೆಯನ್ನ ನೀಡಿದ್ದಾರೆ. ಈ ವಿಷಯ ತುಂಬಾನೇ ಆಶ್ಚರ್ಯವೆನಿಸುತ್ತೆ. ಸೌದಿಯ ರಾಜರ ಬಗ್ಗೆ, ಅಲ್ಲಿನ ಜನರ ಶ್ರೀಮಂತಿಕೆಯ ಬಗ್ಗೆ ನಾವೆಲ್ಲ ಹಲವು ವಿಷಯಗಳನ್ನ ಕೇಳೇ ಇರ್ತೀವಿ. ಪ್ರಪಂಚದ ಶ್ರೀಮಂತ ರಾಷ್ಟ್ರಗಳಲ್ಲೊಂದು ಸೌದಿ ರಾಷ್ಟ್ರ. ಇಲ್ಲಿನ ಸಂಪತ್ತನ್ನ ಕಂಡ್ರೆ ಬೆರಗಾಗ್ಲೇಬೇಕು. ಇಲ್ಲಿಯ ಜನರು ಬರೀ ಬಂಗಾರದಲ್ಲೇ ಜೀವನವನ್ನ ಮಾಡುತ್ತಿರುತ್ತಾರೆ. ಬಂಗಾರವನ್ನ ಲೇಪಿಸಿದ ಕಾರು, ಬಂಗಾರ ಲೇಪನ ಮನೆಗಳು, ಬಂಗಾರದ ವಸ್ತುಗಳನ್ನ ಬಳಸುತ್ತಾರೆ. ಕೊನೆಗೆ ಇವರ ಬಾತ್ರೂಮ್ ಸಹ ಬಂಗಾರದಿಂದ ನಿರ್ಮಾಣ ಮಾಡಿಸಿಕೊಂಡಿರ್ತಾರೆ. ಇನ್ನು ಸೌದಿ ಮಹಾರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ರವರು ಅಯೋಧ್ಯೆಯ ರಾಮ ಮಂದಿರಕ್ಕೆ 50 ಕೆಜಿ ಚಿನ್ನವನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಇದರ ಬೆಲೆ ಬರೋಬ್ಬರಿ 30 ಕೋಟಿ ರೂಪಾಯಿಗಳು. ಇಷ್ಟಕ್ಕೂ ಸೌದಿಯ ರಾಜ ಅಯೋಧ್ಯೆಗೆ ಉಡುಗೊರೆಯನ್ನ ಏಕೆ ನೀಡಿದ್ರು ಅಂದ್ರೆ, ನಮ್ಮ ದೇಶದ ಪ್ರಧಾನಿಗಳಾದ ಮೋದಿಜಿಯವರ ಮೇಲಿನ ಅಪಾರ ಪ್ರೀತಿ ಮತ್ತು ಗೌರವದ ಕಾರಣವಾಗಿ. ಸೌದಿಯ ರಾಜ ಮತ್ತು ಮೋದಿಜಿಯವರ ಸ್ನೇಹ ಸಂಬಂಧ ಉತ್ತಮವಾಗಿದೆ. ಇಷ್ಟೇ ಅಲ್ಲದೆ ಸೌದಿಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಅಲ್ಸೂದ್ ಎಂಬ ಪ್ರಶಸ್ತಿಯನ್ನ ಮೋದಿಜಿಯವರಿಗೆ ಸೌದಿಯ ಸರ್ಕಾರ ನೀಡಿ ಗೌರವಿಸಿದೆ. ಈ ಸಂಬಂಧದಿಂದಾಗಿ ದುಬೈನ ಜುಬೇದ್ ಅಲಿ ಎಂಬ ಪ್ರಾಂತ್ಯದಲ್ಲಿ ಸ್ವತಃ ದುಬೈ ನಿವಾಸಿಗಳೇ ಹಿಂದೂ ದೇವಾಲಯವನ್ನ ನಿರ್ಮಿಸಿದ್ದಾರೆ. ಇಲ್ಲಿ ಪ್ರತಿನಿತ್ಯ ಪೂಜಾ ಕಾರ್ಯಗಳು ನಡೆಯುತ್ತವೆ. ಶಿವ, ಪಾರ್ವತಿ, ರಾಮ, ಸೀತೆ, ಗಣೇಶ ಹೀಗೆ ಒಟ್ಟು 16 ದೇವರ ದೇವಾಲಯಗಳಾಗಿದ್ದು ಇಲ್ಲಿ ಪ್ರತಿನಿತ್ಯ ಪೂಜಾ ಕಾರ್ಯಗಳು ನಡೆಯುತ್ತವೆ. ಕೇವಲ ಹಿಂದೂಗಳು ಮಾತ್ರವಲ್ಲದೆ ಮುಸ್ಲಿಮರು ಸಹ ಈ ದೇವಾಲಯವನ್ನ ಭೇಟಿ ನೀಡಿ ದೇವರನ್ನ ದರ್ಶಿಸುತ್ತಿದ್ದಾರೆ. ಭಾರತೀಯ ಮತ್ತು ಅರೇಬಿಕ್ ವಾಸ್ತುಶಿಲ್ಪದ ವಿನ್ಯಾಸದಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಈ ದೇವಾಲಯಕ್ಕೆ ದುಬೈ ಹಿಂದೂ ದೇವಾಲಯ ಎಂಬ ಹೆಸರನ್ನ ಇಡಲಾಗಿದ್ದು ಎಲ್ಲ ಧರ್ಮದವರಿಗೂ ಮುಕ್ತ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು ಇದೇ ದುಬೈನ ಅಬುದಾಬಿಯಲ್ಲಿ ಇನ್ನೊಂದು ಅದ್ಭುತ ದೇವಾಲಯ ನಿರ್ಮಾಣವಾಗುತ್ತಿದೆ. ಇದು ದುಬೈನಲ್ಲಿ ತಲೆ ಎತ್ತಿದ ಮೊದಲ ಹಿಂದೂ ದೇವಾಲಯವಾದ ಸ್ವಾಮಿನಾರಾಯಣ ದೇವಾಲಯ ನಿರ್ಮಾಣವಾಗುತ್ತಿದೆ. ಇದೇ ತಿಂಗಳ ಫೆಬ್ರವರಿ 14, 2024ರಂದು ಈ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ 350 ಮುಸ್ಲಿಂ ಬಾಂಧವರು ಬಂದು ದರ್ಶನ ಪಡೆದ ಹಾಗೆ ಮುಸ್ಲಿಂ ಮಹಿಳೆಯರು ಬಂದು ದರ್ಶನವನ್ನ ಪಡೆದಿದ್ದಾರೆ. ಶಬ್ನಮ್ ಶೇಖ್ ಎಂಬ ಮಹಿಳೆಯೊಬ್ಬರು ಮುಂಬೈಯಿಂದ ಅಯೋಧ್ಯೆಗೆ ಕಾಲ್ನಡಿಗೆಯಲ್ಲಿ ಬಂದು ರಾಮನ ದರ್ಶನವನ್ನ ಪಡೆದಿದ್ದಾರೆ. ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಾ ತಮ್ಮ ಪಾದಯಾತ್ರೆಯನ್ನು ಮಾಡಿ ರಾಮನ ದರ್ಶನ ಪಡೆದಿದ್ದಾರೆ. ಇನ್ನೊಬ್ಬ ಮುಸ್ಲಿಂ ಮಹಿಳೆಯಾದ ಇಕ್ರಾ ಅನ್ವರ್ ಖಾನ್ ಎಂಬುವರು ಶ್ರೀರಾಮ್ ಎಂದು ತಮ್ಮ ಕೈ ಮೇಲೆ ಅಚ್ಚೆಯನ್ನು ಹಾಕಿಸಿಕೊಂಡಿದ್ದಾರೆ.
ಮುಸ್ಲಿಂ ಬಾಂಧವರ ಈ ಕಾರ್ಯವೆಲ್ಲವೂ ದೇಶದ ಏಕತೆ, ಸಮಗ್ರತೆ, ಸಾರ್ವಭೌಮ ಸಹೋದರತ್ವದ ಸಂಕೇತಗಳಾಗಿ ಹೊರಹೊಮ್ಮಿವೆ. ಇನ್ನೂ ಇಬ್ಬರಾದ ಕಾಶಿಯ ಮುಸ್ಲಿಂ ಮಹಿಳೆಯರು ಅಯೋಧ್ಯೆಗೆ ಭೇಟಿ ನೀಡಿ ರಾಮನ ದರ್ಶನವನ್ನ ಪಡೆದು ಅಯೋಧ್ಯೆಯ ಮಣ್ಣು ಮತ್ತು ಸರಯೂ ನದಿಯ ನೀರನ್ನ ಕಾಶಿಗೆ ಕೊಂಡೊಯ್ದಿದ್ದಾರೆ. ಗುಜರಾತ್ ಮೂಲದ ವೈದ್ಯ ಮುಸ್ಲಿಂ ದಂಪತಿಗಳು ಅಯೋಧ್ಯೆಯ ಮಂದಿರಕ್ಕೆ 1 ಲಕ್ಷ ರೂಪಾಯಿ ದೇಣಿಗೆಯನ್ನ ನೀಡಿದ್ದಾರೆ. ಇಷ್ಟೇ ಅಲ್ಲದೆ ಒಬ್ಬ ಮುಸ್ಲಿಂ ಮಹಿಳೆಯು ತನಗೆ ಜನಿಸಿದ ಗಂಡು ಮಗುವಿಗೆ ರಾಮ್ ರಹೀಂ ಎಂದು ಹೆಸರನ್ನ ಇಟ್ಟು ಏಕತೆಯನ್ನ ಮೆರೆದಿದ್ದಾಳೆ. ಮುಸ್ಲಿಂ ಬಾಂಧವರ ಈ ಕಾರ್ಯಗಳೆಲ್ಲವೂ ದೇಶದ ಏಕತೆ, ಸಮಗ್ರತೆ, ಸಾಮರಸ್ಯತೆ, ಸಹೋದರ ಭಾವ ಸಂದೇಶವನ್ನ ರವಾನಿಸುತ್ತಿದೆ.